ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಂತ 150 ಕೋಟಿ ಭಾರತೀಯರಿಗೆ ಬಸವಣ್ಣನ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಹಾವು ತಿಂದವರ ನುಡಿಸಬಹುದು, ಗರ ಹಿಡಿದವರನ್ನು ನುಡಿಸಬಹುದು, ಸಿರಿಗರ ಹಿಡಿದವರನ್ನು ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡಲ संगम देव. इस वचन का भाव क्या है? अगर सांप भी काटे तो उसका दवा देकर ठीक कर सकते. अगर पैरालिसिस हो गए उसका भी ट्रीटमेंट कराकर डॉक्टर पर लेकर आराम करा सकते. लेकिन धन दौलत का घमंड अगर किसी के अंदर आ गया तो उनको कोई ठीक नहीं कर सकते. अगर हम कितना भी उनके साथ पीछे पड़ के बात करो लेकिन उन्हें दूर दूर भागेगा. तो उन्हें कभी बात करेगा जब उनके पास का धन दौलत एक न एक दिन ख़त्म होकर उन्हें गरीब बन गए, जब उन्हें बात करते करते. बड़तनवेंब मंत्रवादी होगलु वड़ने नुडिवर कूडल संगम देव. ये वचन हर इंसान को लागू होता है. आज के हिसाब से सामान्य कोई इंसान करोड़पति बन गया या कोई लीडर, बड़ा लीडर, एमएलए बन गया, एमपी बन गया, मंत्री बन गया, मुख्यमंत्री बन गया, प्रधानमंत्री बन गया या कोई बड़े अधिकारी हो गए, तो कुछ लोग क्या करते हैं अपने पीछे का भूल जाते हैं. तो वैसे लोग उनका पूरा जो अमीरी उतर गया, गरीब बन गया जब बात करते थे. ये होता है इस वचन का एक सामान्य ज्ञान. 900 साल पहले लिखा हुआ वचन आज भी वो है. देखो, आज ट्राई करके देखो. ಇನ್ನೊಂದು ಬಸವಣ್ಣನವರ ವಚನ. ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮ ನಾನು ಮರೆತನೆಯ್ಯ. ಕಾಂಚನಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆ ಎಲ್ಲಿಹುದು. ಹಡಕಿಗೆ ಮೆಚ್ಚಿದ ಸೊಣಗನು अमृतದ रुचि बल्लुदे कूडल संगम देव. तो इंसान हमेशा प्रॉपर्टी के वास्ते, धन दौलत कमाने का वास्ते उसका ही पीछे पढ़ कर अंदर का मालिक को खतरे याद नहीं करता. वो इंसान भूल जाता है. ऐसे लोगों के बारे में लिखा हुआ वचन होता है. तो ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮ ನಾನು ಮರೆತನೆಯ. कांचनಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆ ಎಲ್ಲಿಹುದು. धन दौलत कमाने के वास्ते उनको टाइम है, लेकिन अंतर आत्मा परमात्मा से जुड़कर इनको धन्यवाद कहने का उनको टाइम नहीं मिलता. अगर इन्हें जाएगा साल को एक बार, या नहीं तो साल को एक बार शिवरात्रि के दिन उन्होंने लिंग पूजा करेगा, या नहीं तो कहीं तो भगवान का दर्शन करने को बोल के टूर जाएगा, लेकिन अंतर आत्मा से भरोसा नहीं करेगा. ऐसे लोग होते हैं. तो अभी भी कुछ लोग गलत फहमी में, हम वो भगवान को भी मानते हैं, हम ये भगवान को भी मानते हैं, हम बसवण्णा जी को भी मानते हैं, ऐसा मानते बोल रहे. लेकिन हमारे बसवा कल्याण के शरणों ने सिर्फ अंतर्यामी को पहचाने. इसीलिए तो उन लोगों ने किसी के साथ बुरा व्यवहार नहीं किया. कभी झूठ हो, चोरी हो, कल ये धन दौलत दूसरों का लूट कर जमा नहीं किया. तो कांचनಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆಯಲ್ಲಿಹುದು. इसके अंदर कभी हिंदू या नहीं तो वीर शैव बनकर आया क्या? वीर शैवಕ್ಕೆ ಎಲ್ಲಿಹುದು, ಹಿಂದುತ್ವಕ್ಕೆ ಎಲ್ಲಿಹುದು ಅಂತ ವಚನದಲ್ಲಿ ಬಂದಿದೆನಾ? ಇಲ್ಲ. ಕಾಂಚನಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆಯಲ್ಲಿಹುದು. ಲಿಂಗ ಅಂದರೆ ಅಂತರ್ ಆತ್ಮ ಪರಮಾತ್ಮನ
ಜೊತೆ ಒಂದಾಗಿ ಧ್ಯಾನಿಸಿ ಬದುಕುವ ಧನ್ಯವಾದಗಳನ್ನು ಹೇಳುವುದ ಲಿಂಗಕ್ಕೆ ವೇಳೆ ಎಲ್ಲಿವು. ಇದು ಬ್ರಹ್ಮಾಂಡದ ಕುರುಹು ಅಷ್ಟೇ, ಬ್ರಹ್ಮಾಂಡದ ಲಾಂಛನ ಇದು ಅಷ್ಟೇ. ಇದು ಕಟ್ಟಿಕೊಳ್ಳೋ ಉದ್ದೇಶ ಏನಪ್ಪ ಅಂದರೆ, ನನ್ನ ದೇವರು ನನ್ನ ದೇಹವೇ ದೇವಾಲಯವಾಗಿದ್ದು ನನ್ನ ಒಳಗೆ ಸೃಷ್ಟಿಕರ್ತ ಇದ್ದು ಈ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ತವನ್ನು ತೋರಿಸುತ್ತಿದ್ದಾನೆ. ಅದಕ್ಕೆ ಕಾಂಚನಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆ ಎನ್ನುವುದು. ಇದರಲ್ಲಿ ಬಂದಿದೆನಾ, ವೀರಶೈವಕ್ಕೆ ವೇಳೆಯಲ್ಲಿಹುದು, ಹಿಂದೂಕ್ಕೆ ವೇಳೆಯಲ್ಲಿ ಅಂತಿದೆನಾ. ಲಿಂಗ ಅಂದರೆ ಬ್ರಹ್ಮಾಂಡ, ಲಿಂಗವೆಂದರೆ ಅಂತರಂಗದ ನಿರಾಕಾರ ಬಯಲು. ಹಡಕಿಗೆ ಮೆಚ್ಚಿದ ಸೊಣಗನು ಅಮೃತದ ರುಚಿ ಬಂದುದೇ ಕೂಡಲ ಸಂಗಮ. अगर कुत्ते के सामने काजू बादाम किशमिश क्या भी अच्छा एक पायस दूध डालकर बनाते ना पायसा एक प्लेट में रखो, एक प्लेट में गोश्त रखो, ಮಾಂಸ ಇಟ್ಟು ಒಂದು ಪ್ಲೇಟ್ನಲ್ಲಿ. ಅದು ಮೊದಲು ಯಾವುದು ತಿಂತದೆ? ನಾಯಿ. ಅದು ಮಾಂಸವನ್ನೇ ತಿಂತದೆ, ಎಲುವನ್ನೇ ತಿನ್ನುತ್ತದೆ. ಇದು ಉದಾಹರಣೆ ಕೊಟ್ಟಿದ್ದಾರೆ. ಯಾವ ವ್ಯಕ್ತಿ ಬರೀ ದುಡ್ಡು 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 ಅದರ ಬೆನ್ನು ಹತ್ತಿ ತನ್ನ ಮರೆತು ಸಮಾಜದಲ್ಲಿ ಅಲ್ಲೋಲು ಕಲ್ಲೋಲು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಆ ನಾಯಿಗೆ ಹೋಲಿಕೆ ಮಾಡಿದ್ದಾರೆ ನಮ್ಮ ಬಸವಣ್ಣನವರು ಮತ್ತು ಶರಣರು. ಇಂಥ ಜನಗಳು ಆತ್ಮದಲ್ಲಿ ಧ್ಯಾನಿಸಿ ಪೂಜಿಸಿ ಪ್ರಾರ್ಥಿಸಿ ಧನ್ಯವಾದಗಳನ್ನು ಹೇಳುವುದಿಲ್ಲ. ಅವರಿಗೆ ಅಂತರಂಗದ ಅಮೃತ ಅಂತಕ್ಕಂಥ ಒಂದು ಸಮಾಧಾನ, ಒಂದು ಸಂತೋಷ ಅವರಿಗೆ ಸಿಗುವುದಿಲ್ಲ ಎಂದು ಹೇಳ್ತಾರೆ ನಮ್ಮ ಮಹಾತ್ಮ ಬಸವಣ್ಣವರು. ಈ ಅಮೃತ ರುಚಿ ಬಂದಿದೆ ಅಂದರೆ ಆ ನಾಯಿಗೆ ಅರ್ಥವಾಗುವುದಿಲ್ಲ. ಅದಕ್ಕೆ ಅದು ಯಾವಾಗಲೂ ಎಲುವಿನ ಬೆನ್ನು ಹತ್ತುತ್ತದೆ. ಆ ಪಾಯಸ ಅಂತಕ್ಕಂಥ ಇದೆಯಲ್ಲ ಸಾತ್ವಿಕ, ಅದು ತಿನ್ನುವುದಿಲ್ಲ. ಹೀಗಾಗಿ ನಾವು ಅಮೃತದ ರುಚಿ ಬಂದಿದೆ ಅಂದರೆ ಬಸವಣ್ಣನವರ ಕಳಕಳಿ ಎನ್ನುವ ಈ ವಚನದಲ್ಲಿ ಪ್ರತಿಯೊಬ್ಬರು ತನ್ನ ದೇಹವೇ ದೇವಸ್ಥಾನವಿದೆ ಎಂದು ನಂಬಿ ದಿನನಿತ್ಯ ಧ್ಯಾನಿಸಿ ಪ್ರಾರ್ಥಿಸಿ ಧನ್ಯವಾದಗಳನ್ನು ಹೇಳುವುದು ಈ ಶರೀರದಲ್ಲಿ ಪ್ರಾಣ ಇರುವವರಿಗೆ. ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಗುರು ಬಸವಲಿಂಗಾಯ ನಮಃ. ಈ ಥರ ನಾನು ಯಾವ ಕಾರಣಕ್ಕಾಗಿ ತೋರಿಸ್ತಿದ್ದೇನೆಂದರೆ, ಬಹಳ ಸರಳವಾದ ಜೀವನವಿದೆ, ಬಹಳ ಸರಳ. ಇವತ್ತೇನು ದೇವರ ಕಲ್ಪನೆ ನೂರಾರು ತರಹದ ಹೊರಗಿನ ಆಚರಣೆ ಮಾಡುವುದರ ಮೂಲಕ ಬಹಳಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ, ದುಡ್ಡು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಶರೀರಕ್ಕೆ ಕಷ್ಟ ಕೊಡ್ತಾ ಇದ್ದಾರೆ. ಇದೆಲ್ಲವೂ ನೋಡಿ ಇಂಥ ಒಂದು ಬಸವಣ್ಣನವರ ಅನುಭವ ಮಂಟಪದ ವಚನಗಳು ಒಂದು ಒಳ್ಳೆಯ ಬದುಕು ಕೊಡುತ್ತವೆ. ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ನಾವು ಎಲ್ಲಿ ಇದ್ದೀವಿ, ಯಾವ ಮನೆಯಲ್ಲಿದ್ದೀವಿ, ಯಾವ ಗ್ರಾಮದಲ್ಲಿದ್ದೀವಿ, ಅಲ್ಲಿಯೇ ನಾವು ದಿನನಿತ್ಯ ಈ ಥರ ಧ್ಯಾನಿಸಿ ಪೂಜಿಸಿ ಪ್ರಾರ್ಥಿಸಿ ದೇವನಿಗೆ, ಅಂತರಂಗದ ದೇವನಿಗೆ ಧನ್ಯವಾದಗಳನ್ನು ಹೇಳಬಹುದು. ಇದನ್ನು ತುರುಗಾಯಿ ರಾಮಣ್ಣ ದನ ಕಾಯ್ತಕ್ಕಂಥವ್ರು, ಕುರುಬಗೊಂದಾಳೇಶ ಕುರಿ ಕಾಯ್ತಕ್ಕಂಥವ್ರು, ಒಕ್ಕಲಿಗ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಅಕ್ಕ ಮಾದೇವಿ, ಸತ್ಯಕ್ಕ, ಸಂಕವ್ವ, ಅಮ್ಗೆ ರಾಯಮ್ಮ, ಕಾಶಿಮಿಳು ರಾಜ, ಇವರೆಲ್ಲರೂ ಕೂಡ ಇದು ಒಂದೇ ದಾರಿ ಹಿಡಿದು ಅವರು
893 ವರ್ಷಗಳು ಕಳೆದು ಹೋದರೂ ಕೂಡ ಇನ್ನೂ ಅವರು ಅಮರರಾಗಿದ್ದಾರೆ. ಈ ವಚನಗಳಲ್ಲಿ ಅಮರರಾಗಿದೆ ಅಂತ ಹೇಳ್ತಾ ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ ಆದರೆ ನಿಜಕ್ಕೂ 150 ಕೋಟಿ ಭಾರತೀಯರಿಗೆ ಇಂಥ ವಿಚಾರಗಳನ್ನು ತಲುಪುವ ಕಾರ್ಯ ಮಾಡಿದ್ದಾರೆ. ನಿಜಕ್ಕೂ ಈ ಭೂಮಿಯ ಮೇಲೆ ಮಳೆ ಬೆಳೆ ಎಲ್ಲರಿಗೂ ಒಳ್ಳೆಯದಾಗಲಿದೆ ಎಂದು ಆತ್ಮಬಲದಿಂದ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು.